5ನೇ ಬ್ಯಾಚಿನ ರನ್ನಿಂಗಾಗಿ ಅಭ್ಯರ್ಥಿಗಳು ರೆಡಿ ಆಗ್ತಾಯಿದ್ದಾರೆ. ನಾವು ಗಮನಿಸ್ಬೋದು ವಾರ್ಮಪ್ ಎಕ್ಸಸೈಸನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಅಭ್ಯರ್ಥಿಗಳು ವಿಡಿಯೋ ಮುಂಜಾನೆ ನಸ್ಕಿನ ಜಾವ 3 ವಿಡಿಯೋಗಳು ಕ್ಲಿಯರಾಗಿ ಬರಲಿಲ್ಲ. ಅದು 4ನೇದು ಚಲೋ ಬಂದದ. ಆಮೇಲೆ 5ನೇದು ನೀವು ನೋಡಬೇಕು ಕ್ಲಿಯರ್ ಆಗಿದೆ. ಅಭ್ಯರ್ಥಿಗಳೇ ಕಮೆಂಟ್ಗಳನ್ನ ಮಾಡಬೇಕು, ಯಾಕಂದರೆ ಪ್ರತಿಯೊಂದು ಬ್ಯಾಚಿನ ವಿಡಿಯೋಗಳನ್ನ ಯಶಸ್ವಿಯಾಗಿ 3ನೇ ದಿನ ನಾವು ಸಹಿತ ಬಿಡ್ತಾಯಿದ್ವಿ. ನಿಮ್ಮ ಪ್ರೋತ್ಸಾಹ ಎಷ್ಟಿರ್ತದೆ ಅಷ್ಟು ನಮಗೂ ಖುಷಿಯಿಂದ ನಾವು ವಿಡಿಯೋಗಳನ್ನ ಮಾಡ್ತಾಯಿರ್ತೀವಿ. ನಸ್ಕಿನ ಜಾವ ಕೂತು ನಾವು ವಿಡಿಯೋನ ಮಾಡ್ತಾಯಿರ್ತೀವಿ. ಅಭ್ಯರ್ಥಿಗಳೇ ನಿಮ್ಮ ಕಮೆಂಟ್ ಮುಖಾಂತರ ನೀವು ಪ್ರೋತ್ಸಾಹವನ್ನು ನೀಡಬೇಕು. ಇದು 5ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ಇವಾಗ ಗಮನಿಸ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಸೇನಾ ನೇಮಕಾತಿ ನಡೀತಾ ಇದೆ. ಅಲ್ಲಿ ಸೇನಾ ನೇಮಕಾತಿ ಬೆಳಗಾವಿಯ ಸೇನಾ ನೇಮಕಾತಿಯ ಸಹಾಯಕ ನೇಮಕಾತಿ ಅಧಿಕಾರಿಗಳಾದಂಥ ಶ್ರೀ ಆರ್.ಎಂ. ಲೋಹಿಯಾ ಸರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಅಭ್ಯರ್ಥಿಗಳಿಗೆ. ಸೇನಾ ನೇಮಕಾತಿ ಪಾರದರ್ಶಕವಾಗಿ ನಡೆಯುತ್ತದೆ. ಇಲ್ಲಿ ಯಾರ್ದು ಏನೂ ನಡೆಯೋದಿಲ್ಲ, ಮುಕ್ತವಾಗಿ ನಡೀತಾ ಇದೆ, ಪಾರದರ್ಶಕವಾಗಿ ನಡೀತಾ ಇದೆ. ಇಲ್ಲಿ ಪ್ರತಿಯೊಬ್ಬರು ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಾಣಬಹುದು ಅಂತಕ್ಕಂಥ ಮಾಹಿತಿಯನ್ನು ಅಲ್ಲಿ ಆರ್ಮಿ ಅಧಿಕಾರಿಯವರು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲಾಡಳಿತ ಉತ್ತಮ ಸಹಕಾರವನ್ನು ನೀಡ್ತಾ ಇದೆ. ನಮ್ಮಂತೆ ಯುವ ಜನತೆ ಕೂಡ ಯೋಧರಾಗಲು ರ್ಯಾಲಿ ನೆರವಾಗಲಿದೆ ಅಂತಕ್ಕಂಥ ಮಾತನ್ನು ಆರ್ಮಿ ಅಧಿಕಾರಿಗಳಂಥ ಆರ್.ಎಂ. ಲೋಹಿಯಾ ಸರ್ ಅವರು ವಿದ್ಯಾರ್ಥಿಗಳಿಗೆ ಅಂದರೆ ಅಭ್ಯರ್ಥಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಫಸ್ಟ್ ರೌಂಡ್ ಮುಗಿಸಿ ಸೆಕೆಂಡ್ ರೌಂಡು ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ, ಅಭ್ಯರ್ಥಿಗಳು ಗಮನಿಸ್ಬೋದು, ವಿಡಿಯೋ ಕ್ಲಿಯರ್ ಆಗಿದೆ. ಅದೇ ರೀತಿಯಾಗಿ ಕೊಪ್ಪಳದಿಂದ ಸಹಿತ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿಯೇ ರ್ಯಾಲಿ ನಡೆಯೋದ್ರಿಂದ ಕೊಪ್ಪಳ ಜಿಲ್ಲೆಯಿಂದ ಸಹಿತ 450 ಜನ ಅಭ್ಯರ್ಥಿಗಳು CE ಪರೀಕ್ಷೆಯನ್ನು ಪಾಸ್ ಮಾಡಿ ಅವರು ಸಹಿತ ಕೊಪ್ಪಳದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಲ್ಲಿ ಶಿಸ್ತು, ಧೈರ್ಯ ಹಾಗೂ ಸಾಧನೆಯ ಛಲ ಮೂಡಲು ಇಂಥ ರ್ಯಾಲಿ ನಮ್ಮ ಜಿಲ್ಲೆಯಲ್ಲಿ ನಡೆಯೋದು ಅಗತ್ಯವಿತ್ತು ಅಂತಕ್ಕಂಥ ಮಾತನ್ನು ಅಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು, ಕೊಪ್ಪಳದ ಜಿಲ್ಲಾಧಿಕಾರಿಗಳು ನಳಿನ್ ಆತುಲ ಅಂತಕ್ಕಂಥ ಅಧಿಕಾರಿಗಳು ಮಾತನ್ನು ಹೇಳ್ತಾ ಇದ್ದಾರೆ, ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ನಮ್ಮ ಕೊಪ್ಪಳ ಜಿಲ್ಲೆಯಿಂದನೂ ಸಹಿತ 450 ಜನ ಅಭ್ಯರ್ಥಿಗಳು CE ಪರೀಕ್ಷೆಯನ್ನು ಪಾಸ್ ಮಾಡಿ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲಿ ರ್ಯಾಲಿ ನಡೀತಾ ಇದೆ, ನಮಗೆ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಸಹಿತ ಅಲ್ಲಿಯ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಈಗ 2ನೇ ರೌಂಡ್ ಓಡ್ತಾ ಇದ್ದಾರೆ. ವಿಡಿಯೋ ಕ್ಲಿಯರ್ ಆಗಿದೆ, ನೀವು ಗುರುತಿಸ್ಬೋದು, ವಿಡಿಯೋ ಕ್ಲಿಯರ್ ಆಗಿದೆ. ಯಾಕಂದರೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಎಷ್ಟು ಜನ ಒಟ್ಟು ಭಾಗವಹಿಸ್ತಾ ಇದ್ದಾರಪ್ಪ ಅಂದರೆ 9130 ಯುವ ಜನತೆಯ ಕನಸು ಅರಳುವಂಥ ಸಮಯ ಇವಾಗ. ಅಂದರೆ ಇಂಡಿಯನ್ ಆರ್ಮಿ ಸೇರಬೇಕು, ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ನೋಡ್ಬೋದು. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಆಯಿತು. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಸ್ಟಾರ್ಟ್ ಆಯಿತು. ಅಭ್ಯರ್ಥಿಗಳೇ ಗಮನಿಸ್ಬೋದು, ಅಭ್ಯರ್ಥಿಗಳು ಭಾಳ ಒಳ್ಳೆಯ ಪ್ರತಿಯೊಂದು ಬ್ಯಾಚ್ನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತಾಯಿದ್ದಾರೆ. ನೀವು ಸಂಖ್ಯೆಯನ್ನು ಕಮೆಂಟ್ ಮಾಡಬೇಕು ಅಭ್ಯರ್ಥಿಗಳಿಗೆ. ಫಸ್ಟ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ, ನೀವು ಕಮೆಂಟ್ ಮುಖಾಂತರ ನಮಗೆ ನೀವೇ ತಿಳಿಸ್ಬೇಕು. ಲಾಸ್ಟಕ್ಕೆ ಅಭ್ಯರ್ಥಿಗಳಿಗೆ ಗಮನಿಸಬೇಕು. ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪ್ ಎಷ್ಟು ಜನ ಆಗ್ತಾರೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ರ್ಯಾಲಿಗಾಗಿ ನಿಮ್ಮ ಸ್ನೇಹಿತರಿಗೂ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾಕಂದರೆ ಯೋಧರಾಗಿ ದೇಶದ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಉತ್ತರ ಕರ್ನಾಟಕದ ಸಾವಿರಾರು ಯುವಕರ ಕಣ್ಣುಗಳಲ್ಲಿ ಈಗ ಸಾಧನೆಯ ಹುಮ್ಮಸ್ಸು ಎದ್ದು ಕಾಣುತ್ತದೆ. ಅವರಲ್ಲಿ ಬುದ್ಧಿವಂತಿಕೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ ಎಲ್ಲ ರೀತಿಯಾಗಿ ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಅಗ್ನಿ ಪರೀಕ್ಷೆ ಅಂದರೆ ಅಗ್ನಿವೀರರಾಗಲು ಅವರ ಪರೀಕ್ಷೆಯನ್ನು ಸಹಿತ, ಅದಕ್ಕೆ ಅಗ್ನಿ ಪರೀಕ್ಷೆ ಅಂತ ಕರಿತೀವಿ, ಕ್ರೀಡಾಂಗಣದಲ್ಲಿ ಅವರ ಪರೀಕ್ಷೆಯನ್ನು ಅವ್ರು ಪಾಸ್ ಮಾಡ್ತಾಯಿದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಈಗ 3ನೇ ರೌಂಡ ಮುಗಿಸ್ಲಿಕ್ಕೂ ಸಹಿತ ಬರ್ತಾಯಿದ್ದಾರೆ. ಇದು 5ನೇ ಬ್ಯಾಚಿನ ವಿಡಿಯೋನ ನೋಡ್ತಾ ಇದ್ದರೆ ಇವತ್ತಿನ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನು ಬಿಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ ನಿಮ್ಮ ಸ್ನೇಹಿತರಿಗೂ ಸಹಿತ ವಿಡಿಯೋಗಳನ್ನ ಶೇರ್ ಮಾಡ್ತಾಯಿರಿ. ನಸ್ಕಿನ್ ಜಾಬ್ ಬಿಡೋದ್ರಿಂದ ಕೆಲವೊಂದು ನಸ್ಕಿನು ಕ್ಲಿಯರಾಗಿ ಬರೋದಿಲ್ಲ. ಆಮೇಲೆ ನೋಡಿರಿ ಈಗ ಕ್ಲಿಯರ್ ಆಗಿದೆ ವಿಡಿಯೋ ಗಮನಿಸ್ಬೋದು. ನೋಡಿರಿ 3ನೇ ರೌಂಡ್ ಮುಗಿಸಿ 4ನೇ ರೌಂಡ್ ಸ್ಟಾರ್ಟ್ ಮಾಡಿದ ಮುಂದೆ ಇದ್ದಂಥ ಅಭ್ಯರ್ಥಿಗಳು ನೋಡಿರಿ ಲಾಸ್ಟ್ ರೌಂಡ್ ಏನಾಗಬೇಕಂದ್ರೆ ದೊಡ್ಡ ಹೆಜ್ಜೆಗಳನ್ನ ಇಟ್ಕೊಂಡು ಸ್ವಿಂಗ್ ಮಾಡ್ತಾ ಓಡಬೇಕು. ಆ ರೀತಿ ಓಡಿದರೆ ನಾವು ಕ್ಲಿಯರಾಗಿ ಪಾಸ್ ಮಾಡ್ಬೋದು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಪಾಸ್ ಆಗ್ತಾಯಿದ್ದಾರೆ. ಭಾಳ ಖುಷಿ ಆಗ್ತಾಯಿದೆ. ಯಾಕಂದರೆ ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ನೋಡ್ಬೋದು, 100 ಮಂದಿಗೆ ಎಷ್ಟು ಜನ ಅಭ್ಯರ್ಥಿಗಳು ಆಗ್ತಾಯಿದ್ದಾರೆ, 30, 40, 50ರವರೆಗೆ ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. CE ಪರೀಕ್ಷೆಯನ್ನು ಪಾಸ್ ಮಾಡಿದ್ದಾರೆ. ಅಂತಿಮವಾಗಿ ಸಹಿತ ಇವರು ಫೈನಲ್ ಮೆರಿಟ್ನಲ್ಲಿ ಬರಲಿ ಅಂತೇಳಿ ಭಾರತಾಂಬೆಯಲ್ಲಿ ಬರ್ತೀವಿ. ನೋಡ್ಬೋದು ಲಾಸ್ಟ್ ರೌಂಡ್ ಇವಾಗ ಓಡ್ತಾ ಇದ್ದಾರೆ. ಅವ್ರು ಓಡುವ ಸ್ಟೈಲ್ಗಳನ್ನು ನೋಡ್ಬೋದು, ಕೈಗಳು ಯಾವ ರೀತಿ ಇದ್ದಾವೆ, ಹೆಜ್ಜೆಗಳನ್ನ ಯಾವ ರೀತಿ ಆಗ್ತಾಯಿದ್ದಾರೆ, ಪ್ರತಿಯೊಂದನ್ನು ಗಮನಿಸಬೇಕು ನಾವು. ಮುಂದೆ ನಾಳೆಯಿಂದ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಅವ್ರು ರನ್ನಿಂಗನ್ನು ಯಾವ ರೀತಿ ಮಾಡ್ತಾಯಿದ್ದಾರೆ,
ನೋಡ್ಬೋದು. ಇದರಲ್ಲಿಯೂ ಸಹಿತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಎಕ್ಸಲೆಂಟು ಮತ್ತು ಫಸ್ಟ್ ಗ್ರೂಪ್ ಹೊಡೆಯುವಂಥ ಅವಕಾಶದ ನೋಡ್ಬೋದು, ನಾವಿಲ್ಲಿ ಗಮನಿಸ್ಬೋದು. ಅಭ್ಯರ್ಥಿಗಳು ನೋಡಿರಿ, ಲಾಸ್ಟ್ ರೌಂಡು ಆರ್ಮಿಯವರು ಸಹಿತ ಒಳ್ಳೆಯ ಸಪೋರ್ಟನ್ನು ಮಾಡ್ತಾಯಿದ್ದಾರೆ. ಆರ್ಮಿ ಅಧಿಕಾರಿಗಳು ನೋಡಿರಿ ಓಡ್ರಿ ಕೈ ಮಾಡ್ತಾಯಿದ್ದಾರೆ, ನೋಡ್ತಾ ಇದ್ದೀರಾ ನೀವು. ಸಪೋರ್ಟ್ ಒಳ್ಳೆಯ ಪ್ರೋತ್ಸಾಹವನ್ನು ನೀಡ್ತಾಯಿದ್ದಾರೆ. ಎಲ್ಲರಿಗೂ ಖುಷಿ ಆಗ್ತಾಯಿದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅಂತ. ಅಭ್ಯರ್ಥಿಗಳು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಎಷ್ಟು ಜನ ಹಾಕಾರ ನೀವು ಎನಿಸಿ ಕಮೆಂಟ್ಗಳನ್ನ ಮಾಡಬೇಕು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.